ನಮಸ್ಕಾರ ಸ್ನೇಹಿತರೆ. ಪ್ರಕೃತಿ ಪ್ರೇಮಿಗಳ ಮತ್ತು ವನ್ಯಜೀವಿ ಛಾಯಾಗ್ರಾಹಕರ ಪಾಲಿನ ಸ್ವರ್ಗವಾಗಿರುವ ನಮ್ಮೆಲ್ಲರ ಹೆಮ್ಮೆಯ ಕರ್ನಾಟಕದ ಕಬಿನಿ ವೈಲ್ಡ್ ಲೈಫ್ ಸೆಂಚುರಿಗೆ ನಿಮಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವು ಕಬಿನಿಯ ಹಿನ್ನೆಲೆ ನೋಡುವುದಾದರೆ ಮೈಸೂರು ಮಹಾರಾಜರ ಖಾಸಗಿ ಬೇಟೆಯಾಡುವ ತಾಣವಾಗಿದ್ದ ಈ ಕಬಿನಿ ಇಂದು ಏಷ್ಯಾದಲ್ಲಿ ಅತಿ ಹೆಚ್ಚು ಹುಲಿ ಮತ್ತು ಚಿರತೆಗಳನ್ನು ಹೊಂದಿರುವ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಒಂದು ಪ್ರಮುಖ ಭಾಗವಾಗಿದೆ. ಬನ್ನಿ, ಇಂದಿನ ಈ ಕಾಡಿನ ಪಯಣದಲ್ಲಿ ಕಾಡಿನ ರಾಜನಿಂದ ಹಿಡಿದು ಅಪರೂಪದ ಕಾಡು ನಾಯಿಗಳವರೆಗಿನ ಅದ್ಭುತ ವನ್ಯಜೀವಿಗಳನ್ನು ಕಣ್ಣು ತುಂಬಿಕೊಳ್ಳೋಣ. ಸ್ನೇಹಿತರೆ, ಜೀಪ್ ಹತ್ತಿಕೊಂಡು ಮುಂಜಾನೆ ದಟ್ಟವಾದ ಮಂಜಿನಲ್ಲಿ ಕಾಡಿನೊಳಗೆ ಹೋಗುತ್ತಿದ್ದಂತೆ ನಮಗೆ ಮೊದಲು ಎದುರಾಗುವುದು ಕಬಿನಿಯ ಹಸಿರಿನ ಹೊದಿಕೆ. ಈ ಹಸಿರು ಹೊದಿಕೆಯಲ್ಲಿ ಹೊರಟ ನಮಗೆ ಮೊದಲು ಕಾಣಸಿಕ್ಕಿದ್ದು ನಮ್ಮ ಹೆಮ್ಮೆಯ ರಾಷ್ಟ್ರೀಯ ಪಕ್ಷಿ ನವಿಲು. ಸ್ನೇಹಿತರೆ, ಈ ನವಿಲು ತನ್ನ ನೀಲಿ ಕತ್ತನ್ನು ಎತ್ತಿ ಉದ್ದನೆಯ ಗರಿಗಳನ್ನು ಹೆಮ್ಮೆಯಿಂದ ನಿಂತಿರುವ ಈ ಸುಂದರ ದೃಶ್ಯ ನಿಜಕ್ಕೂ ಕಣ್ಣಿಗೆ ಹಬ್ಬ. ನವಿಲನ್ನು ನೋಡುತ್ತಾ ಮುಂದೆ ಹೊರಟು ಹುಲ್ಲುಗಾವಲಿನ ಪ್ರದೇಶಕ್ಕೆ ಬಂದಿದ್ದೇವೆ. ಇಲ್ಲಿ ನೋಡಿ, ಪ್ರಕೃತಿಯ ಅತ್ಯಂತ ಮುಗ್ಧ ಜೀವಿಗಳಾದ ಚುಕ್ಕೆ ಜಿಂಕೆಗಳ ಒಂದು ದೊಡ್ಡ ಹೆಂಡೆ ಇಲ್ಲಿ ನೆರೆದಿದೆ. ಕೆಲವು ಜಿಂಕೆಗಳು ಪ್ರಶಾಂತವಾಗಿ ಮಲಗಿದ್ದರೆ ಇನ್ನು ಕೆಲವು ಜಿಂಕೆಗಳು ತಲೆ ಎತ್ತಿ ಎಚ್ಚರಿಕೆಯಿಂದ ಸುತ್ತಲೂ ಗಮನಿಸುತ್ತಿವೆ. ಇನ್ನು ಕೆಲವು ಜಿಂಕೆಗಳು ಆಟವಾಡುತ್ತಾ ಓಡಾಡುತ್ತಿವೆ. ಇದನ್ನು ನೋಡುವುದೇ ಒಂದು ಕಣ್ಣಿಗೆ ಹಬ್ಬವಾಗಿದೆ. ಚುಕ್ಕೆ ಜಿಂಕೆಗಳು ಸಾಮಾನ್ಯವಾಗಿ ಗುಂಪು ಗುಂಪಾಗಿ ಇರುತ್ತವೆ. ಈ ಕಾಡಿನಲ್ಲಿ ಜಿಂಕೆಗಳ ಎಚ್ಚರಿಕೆಯ ಧ್ವನಿ ಕೇಳಿಸಿತೆಂದರೆ ಹತ್ತಿರದಲ್ಲಿ ಯಾರೋ ಬೇಟೆಗಾರರು ಇದ್ದಾರೆ ಎಂದರ್ಥ. ಹಾಗಾಗಿ ಈ ಜಿಂಕೆಗಳು ಕಾಡಿನಲ್ಲಿ ಬೇಟೆಗಾರರಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡುತ್ತವೆ. ಸ್ನೇಹಿತರೆ, ಸಫಾರಿಯನ್ನು ಮುಂದುವರಿಸಿದ ನಮಗೆ ದಟ್ಟವಾದ ಹಸಿರು ಪೊದೆಗಳ ನಡುವೆ ಒಂದು ಸಣ್ಣ ನೀರಿನ ಹೊಂಡದಲ್ಲಿ ಆಶ್ರಯ ಪಡೆಯುತ್ತಿದ್ದ ಕಾಡಿನ ರಾಜ ಬೆಂಗಾಲ್ ಟೈಗರ್ ಆರಾಮವಾಗಿ ಮಲಗಿದ್ದಾನೆ. ನಾಗರಹೊಳೆ ಮತ್ತು ಕಬಿನಿ ಭಾಗವು ಭಾರತದಲ್ಲಿ ಅತಿ ಹೆಚ್ಚು ಹುಲಿ ಹೊಂದಿರುವ ಪ್ರದೇಶಗಳಲ್ಲಿ ಒಂದಾಗಿದೆ. ನೀವು ನೋಡುತ್ತಿರುವಂತೆ ಈ ಭವ್ಯವಾದ ಹುಲಿಯು ತನ್ನ ದೇಹದ ತಾಪವನ್ನು ತಂಪಾಗಿಸಿಕೊಳ್ಳಲು ನೀರಿನಲ್ಲಿ ಮಲಗಿದೆ. ಅದರ ಮೈಮೇಲಿನ ಆ ಕಪ್ಪು ಮತ್ತು ಕಡು ಕಿತ್ತಳೆ ಬಣ್ಣದ ಪಟ್ಟಿಗಳು ಹಸಿರು ಹಿನ್ನೆಲೆಯನ್ನು ಎಷ್ಟು ಎದ್ದು ಕಾಣುತ್ತಿವೆ ನೋಡಿ. ಅದು ತನ್ನ ತಲೆಯನ್ನು ತಿರುಗಿಸಿ ನೇರವಾಗಿ ನಮ್ಮ ಕ್ಯಾಮರಾವನ್ನೇ ನೋಡುತ್ತಿದೆ. ಆ ಕಣ್ಣುಗಳಲ್ಲಿರುವ ತೇಜಸ್ಸು, ಆ ಮುಖದಲ್ಲಿರುವ ಗಾಂಭೀರ್ಯತೆ ಯಾರಿಗಾದರೂ ಮೈ ಜುಮ್ ಎನಿಸುವಂತೆ ಮಾಡುತ್ತದೆ. ಹುಲಿಗಳು ಸಾಮಾನ್ಯವಾಗಿ ರಾತ್ರಿ ಇಡೀ ಬೇಟೆಯಾಡಿ ಸುಸ್ತಾದಾಗ ಅಥವಾ ಮಧ್ಯಾಹ್ನದ ಬಿಸಿಲಿನ ಬೇಗೆ ಹೆಚ್ಚಾದಾಗ ಇಂತಹ ನೀರಿನ ಹೊಂಡಗಳಲ್ಲಿ ವಿಶ್ರಾಂತಿ ಪಡೆಯುತ್ತವೆ. ನಾವು ನೋಡಿದ ಆ ಹುಲಿಯ ಶಾಂತ ಹಾಗೂ ಗಂಭೀರ ನೋಟ ನಮಗೆ ಒಂದು ಪ್ರಮುಖ ಸಂದೇಶವನ್ನು ನೀಡುತ್ತದೆ. ಪ್ರಕೃತಿ ಮತ್ತು ವನ್ಯಜೀವಿಗಳು ತಮ್ಮ ಪಾಡಿಗೆ ತಾವು ಬದುಕಲು ಬಿಟ್ಟರೆ ಈ ಭೂಮಿ ಎಷ್ಟು ಸುಂದರವಾಗಿರುತ್ತದೆ ಎಂಬುದಕ್ಕೆ ನಾಗರಹೊಳೆ ಮತ್ತು ಕಬಿನಿ ಕಾಡುಗಳೇ ಸಾಕ್ಷಿಯಾಗಿವೆ. ಹುಲಿಗಳು ಕಾಡಿನ ಆರೋಗ್ಯದ ಸಂಕೇತ. ಹುಲಿ ಉಳಿದರೆ ಕಾಡು ಉಳಿಯುತ್ತದೆ, ಕಾಡು ಉಳಿದರೆ ಮನುಕುಲಕ್ಕೆ ನೀರು ಮತ್ತು ಉಸಿರು ಸಿಗುತ್ತದೆ. ಕಬಿನಿ ಈ ಸಫಾರಿ ನಮಗೆ ಪ್ರಕೃತಿ ನಿಯಮಗಳನ್ನು, ವನ್ಯಜೀವಿಗಳ ಸಹಬಾಳ್ವೆಯನ್ನು ಮತ್ತೊಮ್ಮೆ ನೆನಪಿಸಿಕೊಡುತ್ತದೆ. ನೀರಿನಲ್ಲಿ ತಂಪಾಗುತ್ತಿದ್ದ ಆ ಹುಲಿ, ಮುಗ್ಧ ಜಿಂಕೆಗಳ ಹಿಂಡು ಮತ್ತು ಗಂಭೀರವಾಗಿ ನಿಂತಿದ್ದ ನವಿಲು, ಈ ನೆನಪುಗಳು ನಮ್ಮ ಮನಸ್ಸಿನಲ್ಲಿ ಎಂದಿಗೂ ಹಸಿರಾಗಿರುತ್ತವೆ.
ಕಬಿನಿಯ ಹುಲಿಗಳು ಭಾರತದ ಉಳಿದ ಕಾಡುಗಳಿಗಿಂತ ಭಿನ್ನವಾಗಿ ಕಾಣುತ್ತವೆ. ಇಲ್ಲಿನ ಸಮೃದ್ಧ ವಾತಾವರಣ ಮತ್ತು ಹೇರಳವಾಗಿ ಸಿಗುವ ಬೇಟೆಯಿಂದಾಗಿ ಇಲ್ಲಿನ ಹುಲಿಗಳು ತುಂಬಾ ಆರೋಗ್ಯವಾಗಿ ಮತ್ತು ದಷ್ಟಪುಷ್ಟವಾಗಿವೆ. ಇತ್ತೀಚೆಗಷ್ಟೇ ಕಬಿನಿಯಲ್ಲಿ ಒಂದು ಅಪರೂಪದ ದೃಶ್ಯ ಸೆರೆಯಾಗಿತ್ತು. ತಾಯಿ ಹುಲಿಯೊಂದು ತನ್ನ ಪುಟಾಣಿ ಮರಿಗಳನ್ನು ಗರ್ಜಿಸುತ್ತಾ ಕರೆಯುವ ದೃಶ್ಯ ಪ್ರವಾಸಿಗರ ಕ್ಯಾಮೆರಾದಲ್ಲಿ ಲಾಕ್ ಆಗಿತ್ತು. ಕಬಿನಿ ಬ್ಯಾಕ್ವಾಟರ್ಸ್ ಪಕ್ಕದಲ್ಲಿ ಹುಲಿಗಳು ಗರಗಸದಂತೆ ನಡೆದು ಬರುವುದನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಇಲ್ಲಿನ ಹುಲಿಗಳು ಜೀಪ್ಗಳನ್ನು ನೋಡಿ ಹೆದರುವುದಿಲ್ಲ, ತಮ್ಮದೇ ರಾಜ್ಯ ಗಾಂಭೀರ್ಯದಿಂದ ರಸ್ತೆ ದಾಟುತ್ತವೆ. ಸ್ನೇಹಿತರೆ, ನೀವು ಈ ರೋಮಾಂಚನವನ್ನು ಅನುಭವಿಸಬೇಕಾ? ಹಾಗಿದ್ರೆ ಕೆಲವು ವಿಷಯಗಳನ್ನು ನೆನಪಿಟ್ಟುಕೊಳ್ಳಿ. ಕಬಿನಿಯಲ್ಲಿ ಸಫಾರಿಗೆ 2 ಆಪ್ಷನ್ಗಳಿವೆ. ಒಂದು ಅರಣ್ಯ ಇಲಾಖೆಯ ದಾಮನಕಟ್ಟೆ ಸಫಾರಿ, ಇನ್ನೊಂದು ಜಂಗಲ್ ಲಾಡ್ಜ್ ಅಂಡ್ ರೆಸಾರ್ಟ್ಸ್ ಮೂಲಕ ಹೋಗುವ ಜೀಪ್ ಸಫಾರಿ. ಹುಲಿಗಳ ದರ್ಶನಕ್ಕೆ ಅತಿ ಉತ್ತಮ ಸಮಯ ಅಂದ್ರೆ ಮಾರ್ಚ್ನಿಂದ ಜೂನ್ ತಿಂಗಳ ಬೇಸಿಗೆ ಕಾಲ. ಯಾಕೆಂದ್ರೆ ಈ ಸಮಯದಲ್ಲಿ ಹುಲಿಗಳು ನೀರು ಕುಡಿಯಲು ಹಿನ್ನೀರಿನ ಕಡೆ ಹೆಚ್ಚಾಗಿ ಬರುತ್ತವೆ. ಆದರೆ ಮುಂಗಾರಿನ ಮೊದಲ ಮಳೆ ಬಿದ್ದಾಗಲೂ ಕಾಡು ಹಸಿರಾಗಿ ತುಂಬಾ ಚಂದ ಕಾಣುತ್ತದೆ. ಸ್ನೇಹಿತರೆ, ಹುಲಿ ಕೇವಲ ಒಂದು ಪ್ರಾಣಿಯಲ್ಲ, ಅದು ನಮ್ಮ ಕಾಡಿನ ಸಮತೋಲನದ ಸಂಕೇತ. ಹುಲಿಗಳು ಸುರಕ್ಷಿತವಾಗಿದ್ದರೆ ಮಾತ್ರ ನಮ್ಮ ಕಾಡು ಮತ್ತು ನೀರು ಸುರಕ್ಷಿತವಾಗಿರುತ್ತದೆ. ಕಬಿನಿಯ ಈ ಅದ್ಭುತ ಪಯಣ ನಿಮಗೆ ಇಷ್ಟ ಆಗಿದ್ರೆ ತಕ್ಷಣ ಲೈಕ್ ಮಾಡಿ. ವೈಲ್ಡ್ ಲೈಫ್ ಇಷ್ಟಪಡುವ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನೀವು ಕಬಿನಿಗೆ ಭೇಟಿ ನೀಡಿದ್ದೀರಾ? ನಿಮ್ಮ ಸಫಾರಿ ಅನುಭವ ಹೇಗಿತ್ತು ಅಂತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇಂಥದೇ ಮತ್ತಷ್ಟು ಅದ್ಭುತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಪಾರ್ಟ್ 2 ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ಧನ್ಯವಾದಗಳು ಸ್ನೇಹಿತರೆ.